ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ ಬೆನ್ನಿಗೆ ರಾಜಧಾನಿ ಬೆಂಗಳೂರಲ್ಲಿ ಆಟೋ ಮೀಟರ್ ಮಾಫಿಯಾ ಹಾವಳಿ ಹೆಚ್ಚಾಗಿದೆ. ಇದಕ್ಕೆ ಸಂಬಂಧಿಸಿದಂತ ಘಟನೆಯೊಂದು ರಾಜಧಾನಿಯಲ್ಲಿ ನಡೆದಿದೆ. ಆಟೋ ಮೀಟರ್ನಲ್ಲಿ ಗೋಲಮಾಲು ಗೊತ್ತಾಗ್ತಾ ಇದ್ದಂತೆ ಪ್ಯಾಸೆಂಜರ್ ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆ ಕೇಳ್ತಾ ಇದ್ದಂತೆ ಸ್ಥಳದಿಂದ ಪರಾರಿಯಾಗಿದ್ದಾನೆ ಆಟೋ ಚಾಲಕ. ಪ್ಯಾಸೆಂಜರ್ ಬಳಿ ಹಣವೂ ಪಡೆಯದೆ ರಸ್ತೆಯಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ. 2 ಕಿಲೋಮೀಟರ್ ಪ್ರಯಾಣಕ್ಕೆ 750ರಿಂದ 800 ರೂಪಾಯಿ ತೋರಿಸ್ತಾ ಇತ್ತು. ಈ ಪ್ರಕರಣ ಬೆಳಕಿಗೆ ಬಂದು ಈ ಬಗ್ಗೆ ಪ್ಯಾಸೆಂಜರ್ ಪ್ರಶ್ನೆ ಕೇಳ್ತಾ ಇದ್ದಂತೆ ಆಟೋ ಚಾಲಕ ತಬ್ಬಿಬ್ಬಾಗಿದ್ದಾನೆ. ಬಳಿಕ ಪ್ಯಾಸೆಂಜರ್ ಅನ್ನ ನಡು ರಸ್ತೆಯಲ್ಲೇ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ. ಅಂದ್ರೆ 2 ಕಿಲೋಮೀಟರ್ ಪ್ರಯಾಣವನ್ನ 750-800 ಮೀಟರ್ಗೆ ತೋರಿಸ್ತಾ ಇತ್ತು. ಅಂದ್ರೆ ಟ್ಯಾಂಪರಿಂಗ್ ಮಾಡಿದ್ದಾರೆ ಮೀಟರ್ ಅನ್ನೋದು ಗೊತ್ತಾಗ್ತಾ ಇತ್ತು. ಇದನ್ನು ಪ್ರಶ್ನೆ ಕೇಳಿದ್ದಾರೆ ಪ್ಯಾಸೆಂಜರು. ತಕ್ಷಣ ಆಟೋ ಚಾಲಕನಿಗೆ ಗೊತ್ತಾಗಿದೆ ಇದು ಬೇರೆ ಲೆವೆಲ್ಗೆ ಹೋಗಿಬಿಡುತ್ತೆ ಅಂತ. ಪ್ಯಾಸೆಂಜರ್ ಅನ್ನ ಇಳಿಸಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ. ಒಂಚೂರು ಆಟೋ ಮಿಸ್ ಆಯ್ತಲ್ಲೋ ಅಣ್ಣ, ಅಲ್ಲಿ ಹೋಗ್ತಿದ್ಯಲ್ಲ ಪಟ್ಲು ಅಂತ, ಆಟೋ ಮಿಸ್ ಆಯ್ತು. ಒಂಚೂರು ಬೇಗ ಬೇಗ ಅವನು ಬಿಟ್ಬಿಡು ಓಡಾಗೇ ಬಿಟ್ಟು ಅವನು ನೋಡಿ. ಓಯ್ ಅಣ್ಣ ಗುರು, ಇನ್ನೊಂದ್ಸತಿ ಈ ಕಡೆ ಗಾಡಿ ತಗೊಂಬರ್ಬೇಡ. ಹಾಯ್ ಗುರು, ಹಾಯ್ ಅಣ್ಣ, ಒಂಚೂರು ಆಟೋ ಮಿಸ್ ಆಯ್ತಲ್ಲೋ ಅಣ್ಣ, ಅಲ್ಲಿ ಹೋಗ್ತಿದ್ಯಲ್ಲ ಪಟ್ಲು ಅಂತ, ಆಟೋ ಮೂರು ಇದ್ರು ನಮ್ಮ ಜೊತೆ. ಈಗ ಆಟೋದಲ್ಲಿ ಬರ್ಬೇಕಾದ್ರೆ ಅಣ್ಣ ಏನಾಯ್ತು ನೋಡಿದ್ರಲ್ಲ ನೀವು ಅಲ್ಲಿ ಇದ್ರ ಹತ್ರ ಸಿಗ್ನಲ್ ಹತ್ರ, ಏನಾಯ್ತು ಹೇಳಿ? ಅದೇ ಮೀಟ್ರ್ ಜಾಸ್ತಿ ಆಗಿದೆ, ಇದು ಓಡಾಡ್ಬಿಟ್ಟವ್ರೆ. ಹೌದು, ಅದೇ ಅಲ್ಲಿ ನಾನು ಚೇಂಜ್ ಮಾಡ್ಕೊಂಡು ಹೋಗ್ತಿದ್ದೆ ಅದೇ ಎಲ್ಲ ಇದ್ರ ಹತ್ರ, ಎಲ್ಲಿ ಇದಿತ್ತು ಸಿಗ್ನಲ್ ಇದ್ರ ಹತ್ರ ನೋಡಿ. ಈಗ ನಾವು ಇಲ್ಲಿ ಇದ್ರವರೆಗೂ ಬಂದಿದ್ದೀವಿ, ಇಲ್ಲಿ ಮೆಜೆಸ್ಟಿಕ್ ಸರ್ಕಲ್ವರೆಗೂ, ಆನಂದರಾವ್ ಸರ್ಕಲ್ ಹತ್ರ. ಅವನಲ್ಲಿ ಇದ್ರ ಹತ್ರ ಯಾವುದು ಬ್ಯಾಕ್ ಗೇಟು, ಇದ್ರ ಬ್ಯಾಕ್ ಗೇಟ್ ಹತ್ರ ಈ ಕಡೆ ಒಳಗಡೆ ಬಂದು ಅವ್ನು ಓಡ್ಕೊಂಡು ಹೋಗೋನೆ. ಸೊ ಇದನ್ನು ನಾನು ಪೊಲೀಸರಿಗೆ 100% ರಿಪೋರ್ಟ್ ಮಾಡ್ತೀನಿ. ಯಾಕಂದರೆ ಇರೋ ಮೀಟ್ರ್ಗಿಂತ ಜಾಸ್ತಿ ಓಡ್ತಾ ಇದೆ ಅದು ಮೀಟ್ರು. ಸೊ ಐ ಥಿಂಕ್ ನಮ್ಮಂಥ ವಿದ್ಯಾವಂತರು ಏನೋ ಗೊತ್ತಾಗುತ್ತೆ ಇಷ್ಟು ಮೀಟ್ರು ಅಂತ ಹೇಳ್ತೀವಿ, ಬಟ್ ಅವಿದ್ಯಾವಂತರು ಏನು ಮಾಡ್ತಾರೆ, ಗೂಬೆ ಗುರ್ಸ್ಕೊಂಡು ಹೋಗ್ತಾರೆ ಅಲ್ವಾ. ಇದಕ್ಕೆ ನ್ಯಾಯ ಆಗಲೇಬೇಕು. ಆಟೋ ಅಸೋಸಿಯೇಷನ್ ಇವ್ರ ಮೇಲೆ ಕ್ರಮ ತಗೋಬೇಕು. ಆಟೋಗಳೆಲ್ಲ ಬ್ಯಾನ್ ಆಗಬೇಕು. ನನ್ನ ಮಕ್ಕಳು ರ್ಯಾಪಿಡೋ ಬ್ಯಾನ್ ಮಾಡ್ತಾವ್ರಲ್ಲ, ಈಗ ಆಟೋನ್ ಬ್ಯಾನ್ ಮಾಡಿ ನೀವು. ಯಾಕಂದ್ರೆ ಬಾಯಿ ಬಂದಂಗೆ ಮೀಟರ್ ಹಾಕ್ತರು ಇದ್ರು ನಮ್ಮ ಜೊತೆ. ಸುಶಾಂತ್ ಅನ್ನೋ ಪ್ರಯಾಣಿಕರು ತಮಗೆ ಏನಾಯಿತು ಅನ್ನೋದನ್ನು ವಿವರಿಸಿದ್ದನ್ನು ಗಮನಿಸಿದ್ರಿ. ಅಂದ್ರೆ ಮೀಟರ್ ಟ್ಯಾಂಪರಿಂಗ್ ಆಗಿದೆ. 2 ಕಿಲೋಮೀಟರ್ ತೋರಿಸ್ತಾ ಇತ್ತು 700-800 ಮೀಟರ್ ದೂರದ ಪ್ರಯಾಣಕ್ಕೆ. ಅಂದ್ರೆ ಏಕಾಏಕಿ ಜಂಪ್ ಆಗುತ್ತೆ ಮೀಟರು. ಅದು ಬೇಕು ಅಂತಲೇ ಮಾಡಿಸ್ಕೊಂಡಿದ್ದಾರೆ ಆ ರೀತಿ ಅನ್ನೋದು ಅವರು ಮಾಡ್ತಾ ಇರುವಂಥ ಆರೋಪ. ಆಟೋ ಚಾಲಕನನ್ನು ಕೇಳಿದರೆ ಟೈರ್ ಫ್ಲಾಟ್ ಇತ್ತು, ಅದಕ್ಕೆ ಈ ರೀತಿ ಆಗಿದೆ ಅಂತ ಆತ ಹೇಳ್ಕೊಂಡಿದ್ದಾನೆ. ಟೈರ್ ಫ್ಲಾಟ್ ಇದ್ರೆ ಮೀಟರ್ ಜಂಪ್ ಆಗೋದು ಹೇಗೆ ಗೊತ್ತಿಲ್ಲ. ಕೊನೆಗೆ ಇದನ್ನು ಪ್ರಶ್ನೆ ಮಾಡಿದ್ರು ಅಂತ ಗೊತ್ತಾದಾಗ ಆತ ಪ್ಯಾಸೆಂಜರ್ ಅನ್ನ ಇಳಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ, ಸ್ಥಳದಿಂದ ಪರಾರಿಯಾಗಿದ್ದಾನೆ. ಸೊ ಇದು ಸದ್ಯ ಇದೇ ರೀತಿ ಬೇರೆ ಬೇರೆ ಕಡೆಯೂ ಕೂಡ ಆಗ್ತಿದೆಯಾ ಅನ್ನುವಂಥ ಅನುಮಾನ ಮೂಡೋದಕ್ಕೆ ಕಾರಣ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.